ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನು ಹೆಚ್ಚು ದಿನ ಬಾಳುವಂತೆ ಕಾಣುತ್ತಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಂದಂಕಿ ಸೀಟು ದಾಟದಂತೆ ನೋಡಿಕೊಂಡಿದ್ದವರ ದೋಸ್ತಿ ವಿಧಾನಸಭಾ ಚುನಾವಣೆವರೆಗೂ ಉಳಿಯುವಂತೆ ತೋರುತ್ತಿಲ್ಲ. ರಾಜ್ಯ ನಾಯಕರ ಪರಸ್ಪರ ಪ್ರತಿಷ್ಠೆ, ಅಪನಂಬಿಕೆ, ಸೀಟು ಹಂಚಿಕೆ ಬಗೆಗಿನ ಜಟಾಪಟಿ ಮೈತ್ರಿಯಲ್ಲಿ ತಾಳಮೇಳ ತಪ್ಪುವಂತೆ ಮಾಡಿತ್ತು. ಮುಖ್ಯಮಂತ್ರಿ ಅಭ್ಯರ್ಥಿ ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ನಡುವೆ ಒಂದು ಸುತ್ತಿನ ಬಹಿರಂಗ ವಾಕ್ ಸಮರವೂ ನಡೆದಿತ್ತು. ವಿಜಯೇಂದ್ರ ಬಣ ಮತ್ತು ಜೆಡಿಎಸ್ ನಾಯಕರ ನಡುವೆ ಮುಸುಕಿನ ಗುದ್ದಾಟ ಚಾಲ್ತಿಯಲ್ಲಿ ಇತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿಯಲ್ಲಿರುವ ವಿಜಯೇಂದ್ರ ವಿರೋಧಿ ಪಡೆ ಕುಮಾರಸ್ವಾಮಿ ಅವರ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ನಮಗೆ ಲಾಭವಾಗಿದೆ ಎನ್ನುತ್ತಿತ್ತು. ಮೈತ್ರಿ ಆಗದೇ ಇದ್ದಿದ್ದರೆ ಬಿಜೆಪಿಗೆ ಕಷ್ಟವಿತ್ತು ಎಂಬ ಭಾವನೆ ಹೊರಹಾಕುತ್ತಾ ಮೈತ್ರಿಯಲ್ಲಿ ಸಾಮರಸ್ಯ ಸಾರುತ್ತಾ ಬರುತ್ತಿತ್ತು. ಆದರೆ ಈಗ ಪೂರ್ಣ ಪರಿಸ್ಥಿತಿ ಉಲ್ಟಾ ಆಗುವ ಬೆಳವಣಿಗೆಗಳು ನಡೆಯುತ್ತಿವೆ. ಬಿಜೆಪಿ ಕೇಂದ್ರ ನಾಯಕರಿಗೆ ಕರ್ನಾಟಕದಿಂದ ರವಾನೆಯಾಗುತ್ತಿರುವ ರಿಪೋರ್ಟ್ಗಳು ಮುಂಬರುವ ಚುನಾವಣೆಗಳಿಗೆ ಬಿಜೆಪಿ ಏಕಾಂಗಿಯಾಗಿ ಹೋದರೂ ಅಧಿಕಾರಕ್ಕೆ ಬರುವಂತಹ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂಬ ಮೆಸೇಜ್ ಪಾಸ್ ಮಾಡುತ್ತಿವೆ. ಇಂತಹ ಮೆಸೇಜುಗಳನ್ನು ವರಿಷ್ಠರಿಗೆ ತಲುಪಿಸುತ್ತಿರುವವರಲ್ಲಿ ವಿಜಯೇಂದ್ರ ಬಣದ ನಾಯಕರು ಮುಂಚೂಣಿಯಲ್ಲಿದ್ದಾರಾದರೂ ಈ ರಿಪೋರ್ಟುಗಳಲ್ಲಿನ ಸಕಾರಾತ್ಮಕ ಅಂಶಗಳ ಬಗ್ಗೆ ಹೈಕಮಾಂಡ್ ನಾಯಕರು ಕುತೂಹಲ ತಾಳಿದ್ದಾರೆ. ಈ ಕುತೂಹಲ ಕರ್ನಾಟಕ ರಾಜಕಾರಣದಲ್ಲಾಗುವ ಬದಲಾವಣೆಗಳ ಮೇಲೆ ಅವರು ತೀವ್ರ ನಿಗಾ ಇಡುವಂತೆ ಮಾಡಿದೆ. ಯಾವಾಗ ನಾವು ಹಾಕಿದ ವಿಚಾರ ವರಿಷ್ಠರ ತಲೆಗೆ ನಾಟಿದೆ ಎಂಬುದು ವಿಜಯೇಂದ್ರ ಬಣಕ್ಕೆ ಅರ್ಥವಾಯಿತೋ, ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯೇ ಇಲ್ಲವೇನೋ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಈ ಮುನ್ನ ವಿಧಾನಸಭಾ ಅಧಿವೇಶನಗಳ ಸಂದರ್ಭದಲ್ಲಿ ನಡೆಯುತ್ತಿದ್ದ ಮೈತ್ರಿ ಪಕ್ಷಗಳ ಸಮನ್ವಯ ಸಭೆ ಈ ಸಲ ಕಾರಣವಿಲ್ಲದೆ ರದ್ದುಗೊಂಡಿದೆ. ವಿಧಾನಮಂಡಲದ ಉಭಯ ಸದನದಲ್ಲೂ ಬಿಜೆಪಿ ಜೆಡಿಎಸ್ ನಡುವೆ ಒಗ್ಗಟ್ಟು ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನಡೆದ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಅವರೇ ಹಾಜರಿದ್ದ ಖೇಲೋ ಇಂಡಿಯಾ ವೈಬ್ರೆಂಟ್ ಕಾರ್ಯಕ್ರಮಕ್ಕೆ ಬಿಜೆಪಿಯ ಯಾವೊಬ್ಬ ನಾಯಕರು ಹಾಜರಾಗದೆ ಮೈತ್ರಿ ಕುಸಿಯುವ ಹಂತಕ್ಕೆ ಮುಟ್ಟಿದೆಯಾ ಎನ್ನುವ ಅನುಮಾನ ಮೂಡುವಂತೆ ಮಾಡಿದ್ದಾರೆ. ಇಷ್ಟಕ್ಕೂ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಏನಾಗುತ್ತಿದೆ, ನಿಜಕ್ಕೂ ದೋಸ್ತಿ ಮುರಿದು ಬೀಳುವ ಅಂತ ತಲುಪಿದೆ ಎನ್ನಲು ಇರುವ ಕಾರಣಗಳೇನು? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ದಳಪತಿಗಳ ಬಗ್ಗೆ ಅಮಿತ್ ಶಾ ಬಳಿ ಇಟ್ಟಿರುವ ಫಿಟ್ಟಿಂಗ್ ಏನು? 2028ರ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿದರೆ ಲಾಭ ಎಂದು ವರಿಷ್ಠರಿಗೆ ವಿಜಯೇಂದ್ರ ಬಣ ಸಲ್ಲಿಸಿದ ವರದಿಯಲ್ಲಿ ಏನಿದೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ, ಕೊನೆಯವರೆಗೂ ಕೇಳಿಸಿಕೊಳ್ಳಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮೈತ್ರಿಯಲ್ಲಿದ್ದರೂ ಬಿಜೆಪಿ ಜೆಡಿಎಸ್ ನಾಯಕರ ಹಿತಾಸಕ್ತಿಗಳ ತಾಕಲಾಟ ಮಿತಿಮೀರಿದೆ. ಇದಕ್ಕೆ ಕಾರಣವಾಗಿರುವುದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ರಾಜಕೀಯ ಮಹತ್ವಾಕಾಂಕ್ಷೆ ಮತ್ತು ಅವರ ಹಿಂಬಾಲಕ ಪಡೆ ಜೆಡಿಎಸ್ ಬಗ್ಗೆ ಹೊಂದಿರುವ ಸೇಡಿನ ಮನೋಭಾವ ಹಾಗೂ ಜೆಡಿಎಸ್ ನಾಯಕರು ಕುಮಾರಸ್ವಾಮಿಯವರೇ ಮುಂದಿನ ಮುಖ್ಯಮಂತ್ರಿ ಎಂದು ಹಾಕುತ್ತಿರುವ ಕೂಗು ಎಂಬುದು ಮೇಲ್ನೋಟಕ್ಕೆ ಕಾಣಿಸುತ್ತದೆ. ಆದರೆ ಒಳಸಂಗತಿಗಳು ಬೇರೆಯೇ ಇವೆ. ಕುಮಾರಸ್ವಾಮಿಯವರು ನನ್ನ ವಿರುದ್ಧ ಪಕ್ಷದೊಳಗಿನ ವಿರೋಧಿಗಳನ್ನು ಎತ್ತಿಕಟ್ಟುತ್ತಿದ್ದಾರೆ, ನನ್ನನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಇಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, GM ಸಿದ್ದೇಶ್ವರ್ ಸೇರಿ ನನ್ನ ವಿರುದ್ಧ ಸಮರ ಸಾರಿರುವ ಭಿನ್ನರ ಬಣದೊಂದಿಗೆ HDK ಸಂಪರ್ಕದಲ್ಲಿದ್ದಾರೆ. ನಮ್ಮ ಕುಟುಂಬವನ್ನು ನಿತ್ಯ ಬಾಯಿಗೆ ಬಂದಂತೆ ಬೈಯುತ್ತಾ ಓಡಾಡುವ ಯತ್ನಾಳ್ ಅಂತವರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಕುಮಾರಸ್ವಾಮಿ ಅವರು ಪದೇ ಪದೇ ಇವರನ್ನೆಲ್ಲ ಭೇಟಿಯಾಗುವುದೇ ನನ್ನನ್ನು ನಾಯಕತ್ವದಿಂದ ಕೆಳಗಿಳಿಸಬೇಕು ಎಂಬ ಉದ್ದೇಶದಿಂದ ನಾನು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದರೆ ಮೈತ್ರಿಕೂಟದಲ್ಲಿ ಪ್ರಬಲ ಪ್ರತಿಸ್ಪರ್ಧಿಯಾಗುತ್ತೇನೆ. ಯಡಿಯೂರಪ್ಪ ನಂತರ ಮಾಸ್ ಲೀಡರ್ ಇಲ್ಲದ ಬಿಜೆಪಿಗೆ ಬಲ ತುಂಬುತ್ತೇನೆ. ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ CM ರೇಸ್ನಲ್ಲಿ ಅಡ್ಡಗಾಲಾಗುತ್ತೇನೆ ಎನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ನನ್ನನ್ನು ದುರ್ಬಲಗೊಳಿಸಲು ಬಯಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ನಾನು ಅವರಿಗೆ ಸರಿಸಮನಾಗಿ ಕುಳಿತುಕೊಳ್ಳುವುದನ್ನು ಅವರು ಸಹಿಸುವುದಿಲ್ಲ. ಮೈತ್ರಿ ಪಕ್ಷಗಳ ಸಭೆ, ಮಾಧ್ಯಮಗೋಷ್ಠಿಗೆ 16 ಸಲ ಕರೆದರೂ ಬರದೆ ಪ್ರತಿಷ್ಠೆ ತೋರುತ್ತಾರೆ. ಕುಮಾರಸ್ವಾಮಿಯವರ ಇವೆಲ್ಲ ಧೋರಣೆಗೆ ನಾನು ಯಡಿಯೂರಪ್ಪ ಅವರ ಮಗ ಮತ್ತು ರಾಜ್ಯಾದ್ಯಂತ ನಮಗೆ ಜನಪ್ರಿಯತೆ ಇರುವುದೇ ಕಾರಣ ಎನ್ನುವ ಭಾವನೆ ವಿಜಯೇಂದ್ರ ಮನಸ್ಸಿನಲ್ಲಿ ಬೇರೂರಿಬಿಟ್ಟಿದೆ. ಕುಮಾರಸ್ವಾಮಿಯವರು ಕೂಡ ವಿಜಯೇಂದ್ರ ಅವರೊಂದಿಗೆ 1-to-1 ಕುಳಿತು ಇಂತಹ ಅನುಮಾನಗಳನ್ನು ಪರಿಹರಿಸುವ ಗೋಜಿಗೆ ಹೋಗಿಲ್ಲ. ಈ ಹಿನ್ನೆಲೆ
ವಿಜಯೇಂದ್ರ ಮತ್ತು ಅವರ ಬಣದಲ್ಲಿ ಉಂಟಾದ ಅಸಮಾಧಾನ JDS ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ದ್ವೇಷಕ್ಕೆ ತಿರುಗಿಕೊಂಡಿದೆ. ಪಕ್ಷದಲ್ಲಿ ಮೊದಲು ವಿಜಯೇಂದ್ರ ಅವರನ್ನು ಮುಗಿಸಿ ಆನಂತರ ನಮ್ಮನ್ನು ಮುಗಿಸಲು ನಮಗೆ ಕ್ಷೇತ್ರಗಳೇ ಇಲ್ಲದಂತೆ ಮಾಡಲು HDK ಪ್ರಯತ್ನಿಸಬಹುದು ಎಂಬ ಶಂಕೆ ಮೂಡಿದೆ. ಇಷ್ಟಾಗಿದ್ದೇ ತಡ ವಿಜಯೇಂದ್ರ ಗ್ಯಾಂಗಿನ ಮುಂದಾಳು ಪ್ರೀತಮ್ ಗೌಡ, ಮಾಜಿ ಸಚಿವ ನಾರಾಯಣಗೌಡ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೀಗೆ ಹಲವು ನಾಯಕರು JDS ವಿರುದ್ಧ ಬಹಿರಂಗವಾಗಿ ಮಾತನಾಡಲಾರಂಭಿಸಿದರು. ಪ್ರೀತಮ್ ಗೌಡ ಹಳೆ ಮೈಸೂರು ಭಾಗದ ಜಿಲ್ಲೆಗೂ ಹೋಗಿ ಈ ಕ್ಷೇತ್ರವನ್ನು JDSಗೆ ಬಿಡಬಿಡಿ ಎಂದು ಸ್ಥಳೀಯ ನಾಯಕರನ್ನು ಎತ್ತಿಕಟ್ಟತೊಡಗಿದರು. ಮಂಡ್ಯದಲ್ಲಿ ಕೂತು ಜಿಲ್ಲೆಯಲ್ಲಿ ಬಿಜೆಪಿಗೆ 3 ಕ್ಷೇತ್ರ ಬೇಕೇ ಬೇಕು ಎಂದು ಕೆಣಕಿದ್ದಲ್ಲದೆ ತುಮಕೂರಿನ ಶಿರಾದಂತಹ JDS ಭದ್ರಕೋಟೆಗೆ ಹೋಗಿ ಉಪಚುನಾವಣೆಯಲ್ಲಿ ಇಲ್ಲಿ ನಾವು ಗೆದ್ದಿದ್ದೇವೆ, ಈ ಕ್ಷೇತ್ರ ನಮಗೇ ಬರಬೇಕು ಎಂದು ಬೆಂಕಿ ಹಚ್ಚತೊಡಗಿದರು. ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಹೀಗೆ ಎಲ್ಲ ಕಡೆ ವಿಜಯೇಂದ್ರ ಪಡೆ ಇದೇ ರೀತಿ ಮಾತನಾಡತೊಡಗಿತು. ಛಲವಾದಿ ನಾರಾಯಣಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಸ್ವಯಂ ಬಲದ ಮೇಲೆ 120 ಸ್ಥಾನ ಗೆಲ್ಲುತ್ತೇವೆ ಎಂದು ಭಾವಿಸಿರುವೆ, ಯಾರಿಗೆ ಯಾರೂ ಅನಿವಾರ್ಯವಲ್ಲ ಎನ್ನುವ ಮೂಲಕ JDS ಮೈತ್ರಿಯ ಅವಶ್ಯಕತೆಯೇ ನಮಗಿಲ್ಲ ಎನ್ನುವ ದಾಟಿಯಲ್ಲಿ ಮಾತನಾಡಿದರು. ಇಷ್ಟಾದ ನಂತರ ಕುಮಾರಸ್ವಾಮಿ ದೇವೇಗೌಡರ ಪ್ರತಿಕ್ರಿಯಿಸಿ, ಕೂಸು ಹುಟ್ಟುವ ಮುನ್ನ ಕುಲಾವಿ ಒಲಿಸುವುದು ಬೇಡ, ಮೈತ್ರಿ ಧರ್ಮಕ್ಕೆ ನಾವು ಚ್ಯುತಿ ತರುವುದಿಲ್ಲ ಎಂದು ಸಂಘರ್ಷಕ್ಕೆ ತೆರೆ ಎಳೆದು ವಾತಾವರಣ ತಿಳಿಗೊಳಿಸಿದರು. ಇಷ್ಟಾದ ನಂತರವೂ ವಿಜಯೇಂದ್ರ ಬಣ ಸುಮ್ಮನೆ ಕುಳಿತಿಲ್ಲ. JDS ಜೊತೆ ಯಾವ ಕಾರಣಕ್ಕೂ ಮೈತ್ರಿ ಬೇಡವೇ ಬೇಡ, GBA, ಜಿಲ್ಲಾ ಪಂಚಾಯಿತಿ, ವಿಧಾನಸಭಾ ಚುನಾವಣೆಗೆ ಏಕಾಂಗಿಯಾಗಿ ಹೋದರೇನೇ ಉತ್ತಮ, ಆಗ ಕಾಂಗ್ರೆಸ್ ವಿರುದ್ಧದ ಜನಾಕ್ರೋಶದ ಲಾಭ ನೇರವಾಗಿ ನಮಗೆ ಸಿಗುತ್ತದೆ ಎಂದು ವಾದಿಸತೊಡಗಿದೆ. ಇದನ್ನು ಮನದಟ್ಟು ಮಾಡಿಕೊಡಲು ವಿಜಯೇಂದ್ರ ಕಡೆಯವರು ವರದಿಯೊಂದನ್ನು ಸಿದ್ಧಪಡಿಸಿ ವರಿಷ್ಠರಿಗೆ ಕಳುಹಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಡಲು JDS ನಮಗೆ ಸಾಥ್ ನೀಡುತ್ತಿಲ್ಲ ಎಂಬ ದೂರನ್ನು ಅಮಿತ್ ಶಾ ಕಿವಿಗೆ ತಲುಪಿಸಿದ್ದಾರೆ ಎನ್ನಲಾಗುತ್ತಿದೆ. ವಿಜಯೇಂದ್ರ ಬಣ ಹೈಕಮಾಂಡ್ಗೆ ನೀಡಿದ ರಿಪೋರ್ಟ್ನಲ್ಲಿ ಏನಿದೆ? ಅಮಿತ್ ಶಾ ಕುಮಾರಸ್ವಾಮಿ ಅವರ ಬಗ್ಗೆ ಇತ್ತೀಚೆಗೆ ಕೊಂಚ ಅಸಮಾಧಾನ ಹೊಂದಿರುವುದು ನಿಜವಾ? ಮುಂದೆ ತಿಳಿಯೋಣ ಬನ್ನಿ. ಮಿತ್ರರೇ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 120 ಸ್ಥಾನ ಗಳಿಸಿ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯಲಿದೆ ಎಂದು ವಿಜಯೇಂದ್ರ ಬಣ ಬಲವಾಗಿ ನಂಬಿದೆ. ಇದನ್ನು ಅವರ ಬಣದವರು ಬಹಿರಂಗವಾಗಿಯೇ ಹೇಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳ ವಿಜಯೇಂದ್ರ ಫ್ಯಾನ್ ಪೇಜ್ಗಳಲ್ಲಂತೂ ವಿಜಯೇಂದ್ರ ಫ್ಯೂಚರ್ CM ಆಫ್ ಕರ್ನಾಟಕ ಎಂದು ಈಗಲೂ ಪ್ರಚಾರ ನಡೆಸಲಾಗುತ್ತಿದೆ. 4-5 ಸೀಟು ಇಟ್ಟುಕೊಂಡವರೇ ಅಷ್ಟು ಬಿಲ್ಡಪ್ ಆಗುತ್ತಿದ್ದರೆ 150 ಸೀಟಿನ ತಾಕತ್ತಿರುವ ಬಿಜೆಪಿಗರು ನಾವು, ನಮಗೆ ಶೋ ಆಫ್ ಬೇಡವೇ, ನಮ್ಮಣ್ಣ ನಮಗೆ ಹೆಚ್ಚು ಗುರು ಎಂದು JDSಗೆ ಟಾಂಗ್ ನೀಡುವಂತೆ ಪೋಸ್ಟ್ ಮಾಡಲಾಗುತ್ತಿದೆ. ಇದನ್ನೆಲ್ಲ ನೋಡಿಕೊಂಡು ವಿಜಯೇಂದ್ರ ಮೌನವಾಗಿದ್ದಾರೆ. ಅವರ ಒಳಸಮ್ಮತಿ ಇಲ್ಲದೆ ಅವರ ಬೆಂಬಲಿಗರು ಮೈತ್ರಿ ವಿರುದ್ಧ ಬಹಿರಂಗ ಹೇಳಿಕೆ ನೀಡುವುದು, ಅವರ ಸೋಷಿಯಲ್ ಮೀಡಿಯಾ ಟೀಮ್ JDS ಬಗ್ಗೆ ಟಾಂಗ್ ಕೊಡುವುದು ಸಾಧ್ಯವೇ ಎಂದು ಬಿಜೆಪಿಯ ತಟಸ್ಥ ಬಣದವರೇ ಮಾತನಾಡಿಕೊಳ್ಳುವಂತಾಗಿದೆ. ಅದಿರಲಿ, ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತದೆ ಎಂದು ಈ ವಿಜಯೇಂದ್ರ ಬಣದವರು ಹೇಳಿಕೊಳ್ಳುತ್ತಿರುವುದಾದರೂ ಏಕೆ? ಇಷ್ಟಕ್ಕೂ ಅವರು ವರಿಷ್ಠರಿಗೆ ತಲುಪಿಸಿರುವ ಈ ಬಗೆಗಿನ ಸಂದೇಶ ಏನು ಅಂತ ನೋಡಲು ಹೋದರೆ ಮೊದಲು ಕಾಣುವುದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಆಡಳಿತ ವಿರೋಧಿ ಅಲೆಯ ಲಾಭ ರಾಜ್ಯಾದ್ಯಂತ ಭದ್ರವಾದ ನೆಲೆ ಹೊಂದಿರುವ ಬಿಜೆಪಿಗೆ ಮಾತ್ರ ಆಗಲು ಸಾಧ್ಯ ಎಂಬ ಅಂಶ. JDS ಜೊತೆ ಮೈತ್ರಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲಾಭ ಆಗಿರಬಹುದು, ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನಷ್ಟವಾಗುತ್ತದೆ. ಸೀಟು ಹಂಚಿಕೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆ ಪಕ್ಷಕ್ಕೆ ಹೆಚ್ಚು ಸ್ಥಾನ ಬಿಟ್ಟುಕೊಟ್ಟರೆ ಬಿಜೆಪಿ ಈ ಭಾಗದಲ್ಲಿ ಮುಂದೆ ಬೆಳೆಯಬಹುದೇ ಕಷ್ಟವಾಗುತ್ತದೆ. 2023ರ ಚುನಾವಣೆಯಲ್ಲಿ ಒಕ್ಕಲಿಗ ಬಾಹುಳ್ಯದ ಪ್ರಾಂತ್ಯದಲ್ಲೂ ನಾವು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದೆವು. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮತ ಪಡೆದಿದ್ದೆವು. 2018ರಲ್ಲಿ ಇಲ್ಲಿ 18% ಇದ್ದ ನಮ್ಮ ಮತಗಳಿಕೆ 2023ರಲ್ಲಿ 21.4%ಗೆ ಏರಿತ್ತು. ನಾವು 3.5% ಮತ ಹೆಚ್ಚಿಸಿಕೊಂಡಿದ್ದೆವು. ಇಲ್ಲಿ JDS 9% ಮತ ಕಳೆದುಕೊಂಡಿತ್ತು. 2028ರಲ್ಲಿ ಮೈತ್ರಿಯಲ್ಲಿ ಚುನಾವಣೆಗೆ ಹೋದರೆ ಹಳೆ ಮೈಸೂರು ಭಾಗದ ನಮ್ಮ ಮತಗಳನ್ನು ನಾವೇ JDSಗೆ ಬಿಟ್ಟುಕೊಟ್ಟಂತಾಗುತ್ತದೆ. 2004ರ ನಂತರ ಒಟ್ಟಾರೆ ರಾಜ್ಯದಲ್ಲಿ ಆ ಪಕ್ಷ 40 ಸ್ಥಾನ 20% ಮತಕ್ಕಿಂತ ಹೆಚ್ಚು ಸಾಧನೆ ಮಾಡಲಾಗಿಲ್ಲ. ಅವರ ಕ್ಷೇತ್ರಗಳಲ್ಲೆಲ್ಲ ನಾವು ಮತ ಪ್ರಮಾಣ ಹೆಚ್ಚಿಸಿಕೊಂಡಿದ್ದೇವೆ ಎಂಬ ಅಂಕಿಅಂಶಗಳನ್ನು ವಿಜಯೇಂದ್ರ ಬಣ ವರಿಷ್ಠರಿಗೆ ನೀಡಿದೆಯಂತೆ.
ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 13.3% ಮತಗಳೊಂದಿಗೆ JDS ಪಡೆದಿದ್ದು 19 ಸ್ಥಾನ ಮಾತ್ರ. ಹೀಗಿರುವಾಗ ಎಷ್ಟು ಸ್ಥಾನಗಳನ್ನು ಅವರಿಗೆ ಬಿಟ್ಟುಕೊಡಬೇಕು? 50-60 ಸ್ಥಾನಗಳನ್ನು ನಾವು ಅವರಿಗೆ ಬಿಟ್ಟುಕೊಡುವುದಾದರೆ ಈಗಾಗಲೇ 19 ಸೀಟಿಗೆ ಕುಸಿದಿರುವ JDSಗೆ ನಾವೇ ಮರುಜೀವ ಕೊಟ್ಟಂತಾಗುವುದಿಲ್ಲವೇ ಎಂಬುದು ಕೂಡ ವಿಜಯೇಂದ್ರ ಗ್ಯಾಂಗಿನ ರಿಪೋರ್ಟಿನಲ್ಲಿರುವ ಪ್ರಶ್ನೆಯಂತೆ. ರಾಜ್ಯದಲ್ಲಿ ಈಗಾಗಲೇ BJP ಪರ ಅಲೆ ಕಾಣುತ್ತಿದೆ. GBA ಪಂಚಾಯಿತಿ ಚುನಾವಣೆಗಳಿಗೆ ಪ್ರತ್ಯೇಕವಾಗಿಯೇ ಸ್ಪರ್ಧೆ ಮಾಡಿ ಜನರ ನಾಡಿಮಿಡಿತ ಚೆಕ್ ಮಾಡೋಣ ಎಂಬ ವಾದವೂ ಇವರದಂತೆ. ವಿಜಯೇಂದ್ರ ಬಣದ ಈ ರಿಪೋರ್ಟಿನ ಬಗ್ಗೆ RSSನಿಂದ BJPಗೆ ಹೋಗಿ ಉನ್ನತ ಮಟ್ಟದಲ್ಲಿರುವ ಪ್ರಮುಖರೊಬ್ಬರು ಆಸಕ್ತಿ ತಾಳಿದ್ದು ಯಥಾವತ್ತಾಗಿ ಅಮಿತ್ ಶಾ, ನಿತಿನ್ ಜಬಿನ್ ಅವರ ಗಮನಕ್ಕೂ ತಂದಿದ್ದಾರಂತೆ. ಈ ನಡುವೆ ಮೈತ್ರಿ ವಿಚಾರದಲ್ಲಿ ಜೊತೆಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡುವ ವಿಷಯದಲ್ಲಿ BJP ರಾಜ್ಯ ನಾಯಕರೊಂದಿಗೆ ಮುಗುಮ್ಮಾಗಿ ವರ್ತಿಸುವ HDK ಬಗ್ಗೆ ಅಮಿತ್ ಶಾ ಸಣ್ಣ ಮಟ್ಟದ ಅಸಮಾಧಾನವನ್ನು ಹೊಂದಿದ್ದಾರೆ ಎಂಬುದು ಮಾಹಿತಿ. ಅದೆಷ್ಟು ನಿಜವೋ, ಆದರೆ ವಿಧಾನಸಭಾ ಚುನಾವಣೆಗೆ BJP JDS ಮೈತ್ರಿ ನಿರ್ಧಾರವಾಗುವುದು 2027ರ ಅಂತ್ಯದ ಕರ್ನಾಟಕ ರಾಜಕೀಯ ಹವಾಮಾನ, BJPಯ ಸ್ಥಿತಿಗತಿಗಳನ್ನು ಆಧರಿಸಿಯೇ ಹೊರತು JDS ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವ ರೀತಿ ಅಲ್ಲ ಎನ್ನುತ್ತವೆ ಖಚಿತ ಮೂಲಗಳು. BJP ನಂಬಿಕೊಂಡು ತಮ್ಮ ಪಕ್ಷ ಸಂಘಟನೆ ಮರೆತು ಈಗಾಗಲೇ ಕುಮಾರಸ್ವಾಮಿ ಯಾಮಾರಿದ್ದಾರೆ. ಇದರ ಪರಿಣಾಮ ಪ್ರೀತಮ್ ಗೌಡ ಅಂತಹ ಒಂದು ಸಲ ಶಾಸಕನಾದ ವ್ಯಕ್ತಿ JDS ಬಗ್ಗೆ ಹಗುರವಾಗಿ ಮಾತನಾಡುವಂತಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಬಲಪಡಿಸದಿದ್ದರೆ ಸೀಟು ಹಂಚಿಕೆ ವಿಚಾರದಲ್ಲಿ BJPಯಿಂದ JDS ಹೊಡೆತ ತಿನ್ನುತ್ತದೆ. ಕೊಟ್ಟಷ್ಟು ಸೀಟು ಒಪ್ಪಿಕೊಳ್ಳಬೇಕಾಗುತ್ತದೆ. ಯಾವುದೇ ವ್ಯಕ್ತಿ ಪಕ್ಷ ಪ್ರಬಲನಾಗಿದ್ದಾಗ ಮಾತ್ರ ಆತನಿಗೆ ಚೌಕಾಸಿ ನಡೆಸುವ ಶಕ್ತಿ ಇರುತ್ತದೆ ಎನ್ನುವುದು JDS ನಾಯಕರೊಬ್ಬರ ಮಾತು. ಈ ವಿಚಾರ ಕುಮಾರಣ್ಣನಿಗೆ ಗೊತ್ತಿಲ್ಲದ್ದೇನಲ್ಲ. ಅವರು ಮೋದಿಯವರನ್ನು ನಂಬಿದ್ದಾರೆ. ಜೂನ್ ತಿಂಗಳಲ್ಲಿ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿಯಲಿದೆ. ರಾಜ್ಯಸಭೆಗೆ ಹೋಗಲು ದೇವೇಗೌಡರು ಮತ್ತೆ ಉತ್ಸುಕರಾಗಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮತ್ತೊಂದು ಅವಕಾಶ ಕೊಡುತ್ತಾರೆ ಎನ್ನುವುದರ ಮೇಲೆಯೂ ಮೈತ್ರಿ ಭವಿಷ್ಯ ನಿರ್ಧಾರವಾಗಬಹುದು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.